ಭಗವಂತನ ಬಳಿ ನಿನ್ನ ಕರುಣೆ ಭಗವಂತನ ಬಳಿ ಶ್ರೀಮದ್ರಮಾರಮಣ ಗೋವಿಂದ ಮೃತರ ಆತ್ಮಕ್ಕೆ ಶಾಂತಿ ಗೋವಿಂದ ಭಕ್ತನುದ್ಧಾರ ಮಾಡು ಗೋವಿಂದ ದಾಸರು ದುಡ್ಡು ತಗೊಂಡವ್ರೆ ಅವ್ರ ಅಂದ್ಲಿ ನಾವ್ಯಾಕೆ ಪಾಪ ಎಲ್ಲ ಹೊಲ ಕೂಲ್ ಕಟ್ಟಿ ಸಾಕಾಗ್ಬಿಟ್ಟವ್ರೆ ಬೈಯಕ್ಕೆ ಏನಾರ ನಿಂತ್ಕೊಬಿಟ್ರೆ ಸೀರೆ ಸರ್ಗ ತೆಗೆದು ಸೊಟ್ಟೆ ಕಟ್ಬಿಟ್ಟು ಬಾರೋ ಗೆಳೆಯ ಅಂತ ನಿಂತ್ಕೊಬಿಡ್ತೀರಿ ಯಾವ್ದಾದ್ರು ಒಂದು 6 ಮನೆ ಹೊಲಕ್ಕೆ ಹೋಗ್ಬಿಟ್ರೆ ಸಾಕು ಮನೆ ಮುಂದೆ ನಾಯಿ ಇಟ್ಟು ಹೋಗ್ಬಿಟ್ರೆ ಸಾಕು ದೊಡ್ಡ ಕುಸ್ತಿ ಏನ್ ಕೇಳ್ಬೇಕೆ ನಿಮ್ಮನ್ನ ವಂಶ ವೃಕ್ಷ ತಂದು ತೆಗೆದುಬಿಡ್ತೀರಿ ಆ ಬೈಯೋ ಬಾಯಿ ಭಗವಂತ ಅನ್ನಕ್ಕಾಗಲ್ವಲ್ರಿ ನಾರಾಯಣ ಗೋವಿಂದ ಕೃಷ್ಣ ಪರಮಾತ್ಮ ಅಂತ ನೆನ್ಕೊಂಡ್ರೆ ಮಾಡುವ ದುರ್ದೋಷವನ್ನು ದೂರ ಹಾರಿ ಹೋಗಿ ಮುಂದೆ ಪುಣ್ಯಪ್ರದವನ್ನು ಭಗವಂತ ಕೊಡ್ತಾನೆ ಮುಪ್ಪಿನ ಕಾಲದಲ್ಲಿ ಈಗೆಲ್ಲ ಕೈ ಹಿಡ್ಕೊಂಡು ಮ್ಯಾಲೆ ಕೇಳ್ತಿರಲ್ಲ ಕಣ್ ಕಾಣದೆ ಹೋದಾಗ ಕಿವಿ ಕೇಳಿಸ್ತೆ ಹೋದಾಗ ಸೊಸೆ ಕಾಲಿನ ಧ್ವನಿ ಕೂಗ್ತಾಗ ಇಟ್ಟಿಲ್ದೆ ಇದ್ದಾಗ ಹೀಗೆ ಇರಲ್ಲ ಜೀವನ ಏರುಪೇರಾಗ್ತಾ ಇರ್ತದೆ ಅರ್ಥವಾಯ್ತಲ್ಲ ಗಟ್ಟಿಯಾಗಿ ಹೇಳಬೇಕು ಯಶೋಧಮ್ಮನವ್ರ ಕೈಲಾಸ ಕಡೆ ಆ ಭಗವಂತನ ಪಾದ ಸನ್ನಿಧಿಗೆ ಸೇರಬೇಕು ಅಂದ್ರೆ ನೀವು ಗೋವಿಂದ ಅನ್ನಬೇಕು ಇಲ್ಲಾಂದೆಲ್ಲ ಬರೀ ಬಾಲಕ್ ಬಂದಿದ್ರು ಅಂತ ನಾವು ತಿಳ್ಕೋಬೇಕಾಯ್ತದೆ ಜಿಂಡರಾಜ್ ಅವರು ಮಾಡಿಸಿದ್ರು ಏನೋ ಅವ್ರು ಏನೋ ಅನ್ಕೋತಾರೆ ಅಂತ ಬಂದು ಕೂತಿದ್ದೀವಿ ನಿಮ್ಮ ಕತೆ ಕೇಳೋಕ್ಕೇನೆಲ್ಲ ಅಂಥವ್ರು ಇರ್ತಾರೆ ಅಲ್ಲ ಇಲ್ಲೆಲ್ಲ ನಮ್ಮ ಮಾಗಡಿ ತಾಲೂಕಲ್ಲಿ ತುಂಬ ಒಳ್ಳೆಯ ಜನ ಅಂಥವ್ರು ಇಲ್ಲ ಇದು ಬೇರೆ ಕಡೆ ವಿಚಾರ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಗೋವಿಂದ ಅಂತ ಮಾತ್ರ ಹೇಳಿ ಲಕ್ಷ್ಮೀ ರಮಣ ಗೋವಿಂದ ನೀವೊಬ್ಬರಂದ್ರೆ ಕತೆ ಆ ಕಡೆ ನೋಡ್ಕೋತಾ ಇದೆ ಯಾರನ್ನಲ್ಲ ಅಂತ ಆತ್ಮರಾಮ ಬ್ರಹ್ಮ ಗೋವಿಂದ ಮೃತರಾತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಒಂದು ಮಾರ್ಗದೂರ ಹೊಂಟೋದ್ರು ಈಗ ಭಗವಂತನ ಸನ್ನಿಧಿಗೆ ಹೋಗ್ತಾ ಇದ್ದಾರೆ ಇನ್ನ ಮೇಲೆ ಆ ತಾಯಿ ಹೆಸರಿನ ಮೇಲೆ ಈ ದಿವಸ ನಾವೆಲ್ಲರೂ ನಾದಕ್ಕೆ ಒಲಿಯದ ಶಿವನಿಲ್ಲ ಗಾನಕ್ಕೆ ಒಲಿಯದ ಮನಸ್ಸಿಲ್ಲ ಇದನ್ನೆಲ್ಲ ಯಾಕೆ ಮಾಡಿಸ್ತಾರೆ ಅಂದ್ರೆ ನಾದಪ್ರಿಯ ಶಿವ ಆ ನಾದಪ್ರಿಯನಾದ ಶಿವನನ್ನು ನಾವು ಕೊಂಡಾಡ್ತೀವಿ ಆದ್ರೆ ಅದು ಆ ಆತ್ಮನಿಗೆ ತಲುಪುತ್ತೆ
ಒಂದೆಡೆ ಆ ಸ್ವರ್ಗದ ಕಡೆ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಆ ತಾಯಿ ಹೆಸರಿನ ಮೇಲೆ ಭಗವಂತನ ಧ್ಯಾನ ಮಾಡಬೇಕು, ಕೊಂಡಾಡಬೇಕು. ಒಂದೆರಡು ಗಂಟೆಗಳ ಕಾಲ ಪರಮಾತ್ಮನ ಚರಿತ್ರೆನ ಹಾಡೋಣ. ಯಾವ ಕಥೆಯನ್ನು ಮಾಡೋಣ ಅಂತ ನಾವು ಬರ್ತಕ್ಕಂಥ ಕಥೆಗಳನ್ನ ಹೇಳ್ಬಿಡ್ತೀವಿ. ಆಮೇಲೆ ನಮ್ಗೆ ಯಾವುದೋ ಬರ್ದೇ ಇರೋ ಕಥೆ ಹೇಳ್ಬಿಟ್ಟು ನಮ್ಮನ್ನು ಸಿಕ್ಕಾಕ್ಸೋದು ಬೇಡಿ. ನಮಗೆ ಬರ್ತಕ್ಕಂಥ ಕಥೆಗಳೆಂದರೆ ರಾಜಾ ವಿಕ್ರಮ, ರಾಜಾ ಸತ್ಯವ್ರತ, ನಲ್ಲತಂಗಾದೇವರ ಶ್ರೀಪ್ರಭಾವ, ಭಕ್ತಪೂರ್ವ, ಭಕ್ತ ಮಹಂದಾತ, ರಾಮಾಯಣ ಬಾಂ ಜಟಾಯ ಮೋಕ್ಷ, ಶ್ರೀರಾಮ ಜನನ, ದಶರಥ ಕಲ್ಯಾಣ, ಗಣೇಶ ಮಹಿಮೆ, ಬಸವೇಶ್ವರ ಜನನ, ಶ್ರೀರಾಮ ವೈಕುಂಠಾರೋಹಣ, ಶ್ರೀ ಹನುಮದ್ವಿಲಾಸ, ಶ್ರೀನಿವಾಸ ಕಲ್ಯಾಣ, ಭಕ್ತಪೂರ್ವ, ಪಾಂಡವರ ಸ್ವರ್ಗಾರೋಹಣ. ಇವತ್ತಿನ ಕಥೆಗೆ ಈ ಸನ್ನಿವೇಶಕ್ಕೆ ಯಾವುದು ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನ ತಾವು